ಫಿಲಮ್ ಯಾವ್ದೇ ಬಂದ್ರು ಫಸ್ಟ್ ದಿವಸ ನಾವು ಮಾನ್ಯಸೋಗಿ ಹೋಗ್ತೀವಿ, ಇಲ್ಲ ಮ್ಯಾಟ್ನಿಗೆ ಹೋಗ್ತೀವಿ. ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಚಾಪೆಗಳು ಹಾಕ್ಬಿಟ್ಟು ಮಲಗವ್ರೆ ಅಂತ ಹೇಳಿ ತುಮಕೂರು ಕೊಟ್ಟೋಗೋದು ಸಿನಿಮಾ ನೋಡಕ್ಕೆ. ಇಬ್ರು ರಾಜ್ಕುಮಾರ್, ಅಂಬರೀಶ್ ಇಬ್ರು. ಸೆಕೆಂಡ್ ಬಂದು ಬಾಲಗಂಗಾಧರ ಸ್ವಾಮೀಜಿ ಗುರುಗಳು. ಯಾಕಂದ್ರೆ ನಮ್ಗೆ ರಾಜ್ಕುಮಾರ್ ಅಂದ್ರೆ ಜೀವ. ನನ್ನ ನೀವು ನೋಡಿರ್ಬೇಕು, ಚಿಕ್ಕ ವಯಸ್ಸಲ್ಲಿ ಸೂಜಿನಲ್ಲಿ ಸುಚ್ಕೊಂಡು ರಾಜ್ಕುಮಾರ್ ಅಂತ ಹಚ್ಚಾಕ್ಸ್ತಾರೆ. ಅಷ್ಟು ಹುಚ್ಚ ಅಭಿಮಾನಿ ರಾಜ್ಕುಮಾರ್. ನಾವು ರಾಜ್ಕುಮಾರ್ ಅಭಿಮಾನಿ. ನಂಗೆ ನೆನಪಿರಂಗೆ ಅದೇ ನಾನು ದುಡ್ಡು ಕೊಟ್ಟು ನೋಡಿದ ಮೊದಲನೇ ಚಿತ್ರ ವೀರಕೇಸರಿ. ಒಟ್ಟಲ್ಲಿ ಬಂಗಾರ ಒಂದು 10 ಸಲ ನೋಡಿ. ನಾನೇ ನಂಬರಲ್ಲ. ಆಮೇಲೆ ಇನ್ನೊಂದು ರಾಜ್ಕುಮಾರ್ ಯಾವ್ದಪ್ಪ ಅದು ಎಮ್ಮೆ ಮೇಲೆ ಹಾಡು ಹೇಳ್ತಾನಲ್ಲ, ಯಾರೇ ಕೂರಾಗ, ಅದು ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದು ಅಲ್ಲ. ಅದೇನಾಯ್ತು, ಟಿಕೆಟ್ ಬೆಲೆ ಜಾಸ್ತಿ ಇದೆ, ಫಿಲಮ್ ನೋಡಕ್ ಇಂಟ್ರೆಸ್ಟ್ ಪಡಲ್ಲ ಯಾರು. ಇವಾಗ ನಾವು 110 ರೂಪಾಯಿ ಕೊಟ್ಟು ಇಲ್ಲಿ ಪಿಕ್ಚರ್ ನೋಡ್ತೀವಿ, ಅಲ್ಲಿ 300 ರೂಪಾಯಿ ಕೊಟ್ಟು ನೋಡ್ತೀರಾ? ನೋಡಲ್ಲ ಯಾರು. ಮಾಲ್ಗೆ ಹೋಗಿ ಯಾರು ಬೇಕಾದವ್ರು ಯಾರು ಮಾಡ್ತಾರೋ ನೋಡ್ತಾರೆ. ಸಣ್ಣ ಪುಟ್ಟವ್ರು ಹೋಗಕ್ಕೆ ಮಾಲ್ಗೆಲ್ಲ ಹೋಗಕ್ಕಾಗಲ್ಲ. ಆಸೆ ಏಳುವಾಸೆ ಹೇಳಲಾರೆ ನಾನು ತಾಳಲಾರೆ ನನ್ನ ಇನಿಯ ನಾಟ, ಆ ಕೆನ್ನೆಗೆ ಚಿಂಗುಟಿಯನ್ನು ನೋಟ ತುಟಿಯಲ್ಲಿ ಅವನಾಟ ನಡುವಲಿ ಮಿಂಚು ಮೈಯಲ್ಲಿ ಹಿತವಾದ ನೋವಲಿ ಸುಖವ ನೀಡಿದೆ. ಸರ್, ಈಗ ಸಿನಿಮಾ ಪ್ರಿಯರು ಆದಷ್ಟು ಜನ ಸಿನಿಮಾ ಪ್ರಿಯರಿದ್ದಾರೆ. ನಿಮ್ಮ ಬಾಲ್ಯದ ಜೀವನದಲ್ಲಿ ಸಿನಿಮಾ ಪ್ರಿಯರ್ ಆಗಿದ್ರಾ ನೀವು? ಆಗಿದ್ದು ನಿಜ. ಟೆಂಟ್ಗಳು ಇದ್ದವು ಅವಾಗ, ಸಾಮಾನ್ಯ. ಆವಾಗ ಟೆಂಟ್ಗಳಿಗೆ ಹೋಗ್ತಿದ್ದವು. ಅವಾಗೆಲ್ಲ 50 ಪೈಸಾ ಸಿನಿಮಾ, 50 ಪೈಸಾ ಕೊಟ್ಟು ಹೋಗ್ತಾ ಇದ್ವು. ಅವಾಗ ನೋಡ್ಕೊಂಡ್ ಬರೋವು. ಯಾರ ಸಿನಿಮಾನ ಫಸ್ಟ್ ನೀವು ನೋಡಿದ್ದು? ಅದು ನನಗೆ ಅಷ್ಟು ಜ್ಞಾಪಕ ಇಲ್ಲ. ಹೃದಯ ಸಂಗಮ ಅಂತ ಒಂದು ಫಿಲಮ್ ಬಂದಿತ್ತು, ಬಲೆ ಜೋಡಿ, ಆಮೇಲೆ ವೀರ ಸಂಕಲ್ಪ, ಇವೆಲ್ಲ ನೋಡಿದ್ವಿ ಅವಾಗ, ಹಳೆ ಫಿಲಮ್. ಮನೇಲೆಲ್ಲ ಕಳಿಸ್ತಿದ್ರ ಸರ್ ಅವಾಗ ನೀವು ಚಿಕ್ಕ ಬಾಲ್ಯದಲ್ಲಿ ಇರ್ಬೇಕಾದ್ರೆ? ಮನೆಯಲ್ಲಿ ಇಲ್ಲ, ನಾವು ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದ್ತಿದ್ದು. ಅಲ್ಲಿ ಜಾತ್ರೆಗೆ ಬರೋವು, ಅವಾಗ ಈಜೆಲ್ಲ ಹೋಗಿ ನೋಡವು ಅಷ್ಟೇ. ಕೆಲವೊಂದೊಂದ್ಸರಿ ಸಿನಿಮಾ ಬಿಟ್ಟಾಗ ಮನೇಲಿ ಏನಾರ ಸುಳ್ಳು ಹೇಳಿ ಹೋಗಿರೋದಿದ್ಯಾ? ಸುಳ್ಳು ಹೇಳಿಲ್ಲ, ಅಲ್ಲೇ ಮಠದಲ್ಲೇ ಸುಳ್ಳು ಹೇಳಿ ಹೋಗ್ಬಿಟ್ಟಿದ್ವಿ. ಏನಂತ ಸುಳ್ಳು ಹೇಳಿದ್ರಿ? ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಚಾಪೆಗಳು ಹಾಕ್ಬಿಟ್ಟು ಮಲಗವ್ರೆ ಅಂತ ಹೇಳಿ ತುಮಕೂರು ಕೊಟ್ಟೋಗೋವು ಸಿನಿಮಾ ನೋಡಕ್ಕೆ. ತುಮಕೂರಿಗೆ ಹೋಗ್ತಾ ಇದ್ರಿ? ಅಲ್ಲಿಂದ 2 ಕಿಲೋಮೀಟರ್ಸ್ ಅಲ್ಲಿಗೆ ಹೋಗ್ಬಿಡವು, ನೋಡ್ಕೊಂಡು ತಿರುಗಿ ಬಂದು ಹಂಗೆ ಮಲಗ್ಬಿಡವು. ಓಕೆ, ನೀವು ಯಾರ ಅಭಿಮಾನಿ ಸರ್? ನೀವು? ನಾವು ರಾಜ್ಕುಮಾರ್ ಅಭಿಮಾನಿ. ಅಪ್ಪಟ ಅಭಿಮಾನಿ ರಾಜ್ಕುಮಾರ್. ಯಾವ ಡೈಲಾಗ್ ಇಷ್ಟ ಅವ್ರದ್ದು? ಅದೇನೋ ಡೈಲಾಗ್ಸ್ ಎಲ್ಲ ನಮಗ್ ಬರಲ್ಲ, ಒಟ್ಟಲ್ಲಿ ಅಭಿಮಾನಿ. ಎಷ್ಟು ವರ್ಷದಿಂದ ಅಭಿಮಾನಿ ಆಗಿದ್ದೀರಾ ಸರ್ ನೀವು? ನಾನು ಒಂದು ಇವಾಗ ನನಗೆ 70 ವರ್ಷ, 71 ವರ್ಷ. ಇವಾಗ ಒಂದು 20 ವರ್ಷದ 50 ವರ್ಷದಿಂದ. ನಿಮಗೆ ಅವರ ಸಿನಿಮಾದಲ್ಲಿ ಯಾವ ಸಿನಿಮಾ ಬಹಳ ಇಷ್ಟ? ಬಂಗಾರದ ಮನುಷ್ಯ ಬಹಳ ಇಷ್ಟ ಆಯ್ತು. ಬಹಳ ಇಷ್ಟ. ಯಾವ್ದಾದ್ರು ಒಂದು ಡೈಲಾಗ್ ಗೊತ್ತಾ ಸರ್? ನಾವೆಲ್ಲ ನನಗೆ ಅಷ್ಟು ಬರಲ್ಲಮ್ಮ, ಇವಾಗೆಲ್ಲ ಬರಲ್ಲ ಡೈಲಾಗ್ಸ್ ಒಳಗೆ. ಒಟ್ಟಿನಲ್ಲಿ ಬಂಗಾರ ಮನುಷ್ಯ ಒಂದು 10 ಸಲ ನೋಡಿದೀವಿ ಆ ಫಿಲಮ್. ಓಕೆ, ಈಗಲೂ ಸಿನಿಮಾಗಳು ಬರ್ತಾ ಇದಾವೆ, ಈಗಲೂ ಹೋಗಿ ನೋಡುವಂತದ್ದು ಏನಾದ್ರು ಇದೆಯಾ? ಹೋಗಿ ನೋಡೋದಿಲ್ಲ, ಬಿಟ್ಬಿಟ್ಟಿದೀವಿ. ಇವಾಗ ಇಂಟ್ರೆಸ್ಟ್ ಇಲ್ಲ. ಇವಾಗ ಇಂಟ್ರೆಸ್ಟ್ ಇಲ್ಲ ಆದ್ರೆ ಇವಾಗ ರಾಜ್ಕುಮಾರ್ ತರ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ ಅಂತನಾ ಅಥವಾ ಏನ? ಅಲ್ಲ, ರಾಜ್ಕುಮಾರ್ ತರ ಅಲ್ಲ, ಫಿಲಮೇ ನೋಡಲ್ಲ ಇವಾಗ, ನೋಡೋದೇ ಬಿಟ್ಬಿಟ್ಟು. ಯಾಕೆ ಸರ್? ಏಜ್ ಆಯ್ತು, ಈ ಮನೆಯಲ್ಲೇ ಟಿವಿಗಳು ಅವು ಬರ್ತಾ ಇರ್ತವೆ, ಧಾರಾವಾಹಿ ಅವೆಲ್ಲ, ಊರ್ ಕಡೆ ಹೋಗ್ತಿವಿ, ಕಾಲಾವಕಾಶ ಸಿಗಲ್ಲ, ಅದರಿಂದ ಬಿಟ್ಬಿಟ್ಟಿದೀವಿ. ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಲ್ಲ, ದೊಡ್ಡದು. ಥ್ಯಾಂಕ್ ಯು. ಎಲ್ರು ಕೂಡ ಸಿನಿಮಾ ಪ್ರಿಯರ ಆಗಿದ್ರು ಸರ್. ನೀವು ಎಷ್ಟು ವರ್ಷದಿಂದ ಸಿನಿಮಾ ಪ್ರಿಯರ ಆಗಿದ್ದೀರಾ? ನಾನು 9 ವರ್ಷದ ಹುಡುಗನಿಂದ. 9 ವರ್ಷ ಹುಡುಗನಿಂದ ಫಿಲಮ್. ಓಕೆ, 9 ವರ್ಷ ಹುಡುಗ ಅಂದ್ರೆ ಯಾವಾಗ ಹೋಗಿ ಯಾವ ಸಿನಿಮಾವನ್ನ ಮೊದಲು ನೋಡಿದ್ದು ನೀವು? ನಾನೇ ನಂಬರಲ್ಲ. ಆಮೇಲೆ ಇನ್ನೊಂದು ರಾಜ್ಕುಮಾರ್ ಯಾವ್ದಪ್ಪ ಅದು ಎಮ್ಮೆ ಮೇಲೆ ಹಾಡು ಹೇಳ್ತಾನಲ್ಲ, ಯಾರೇ ಕೂರಾಗ, ಅದು ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದು ಅಲ್ಲಿಂದ ನನಗೆ. ಇವಾಗ ಸಿನಿಮಾ ನೋಡ್ಬೇಕಾದ್ರೆ ಮನೆಯಲ್ಲಿ ಅವಾಗ ಬಾಲ್ಯ ಜೀವನದಲ್ಲಿ ಅವಾಗ ಕಷ್ಟ ಇರೋದು ಎಲ್ರು ಮನೆಗಳಲ್ಲಿ. ಏನಂತ ಸುಳ್ಳು ಹೇಳಿ ಹೋಗ್ತಾ ಇದ್ರಿ ಸರ್? ಇಲ್ಲ, ಈಚೆ ಕಡೆ ತಿರ್ಗಾಡ್ಕ ಬರ್ತೀನಿ ಅಂತ ಹೋಯ್ತಾ ಇದ್ದು. ಮನೇಲೆಲ್ಲ ಈಚೆ ಕಡೆ ತಿರ್ಗಾಡ್ಕ ಬರ್ತೀವಿ ಅಂತ ಹೋಯ್ತಾ ಇದ್ದು, ತಿರ್ಗಾಡ್ಕ ಬರ್ತೀವಿ ಅಂತ. ಅವ ಸೆಕೆಂಡ್ ಶೋ ಬಂದು ನಮ್ಗೆ 10 ಗಂಟೆ ಸ್ಟಾರ್ಟ್ ಆದ್ರೆ 1:30 ಗಂಟೆ ಬಿಡೋರು ನೈಟ್. ಅವಾಗ ನಾವು ಹೋಯ್ತಾಗ 3 ರೂಪಾಯಿ 60 ಪೈಸಾನು ಸೆಕೆಂಡ್ ಕ್ಲಾಸ್ 3 ರೂಪಾಯಿ 60 ಪೈಸಾ. ಆಮೇಲೆ ಹಂಗಂಗೆ ರೈಸ್ ಆಯ್ತಾ ಬರ್ತು.
3 ರೂಪಾಯಿ 60 ಏಕ್ದಮ್ 10 ರೂಪಾಯಿನ ಮಾಡಿದ್ರು. 3 ರೂಪಾಯಿ 60 ಪೈಸೆಯಿಂದ 10 ರೂಪಾಯಿ ಆಯ್ತು, 10ರಿಂದ 15 ಆಯ್ತು, 15 ಹಂಗಂಗೆ ರೈಸ್ ಆಯ್ತಾ ಬರ್ತು. ಹೇಗ್ ಜೋಡಿಸ್ಕೊಂಡಿ ಸಿನಿಮಾಗ್ ಹೋಗ್ತಾ ಇದ್ರಿ? ಅದು ಕಾಸು ಇಲ್ಲ ಬಿಡಿ, ಕಾಸ್ಗೇನ್ ತೊಂದ್ರೆ ಇರಲಿಲ್ಲ ನಮಗೆ. ಕಾಸ್ಗೇನ್ ತೊಂದ್ರೆ ಇಲ್ಲ, ನಮ್ಗೆಲ್ಲಾರು ಕೊಡೋರು ಮನೇಲಿ ಕಾಸು ತಗೊಳ್ಳೋದು, ಕಾಸ್ಗೇನ್ ತೊಂದ್ರೆ ಇಲ್ಲ. ಸ್ಕೂಲ್ ಇರ್ತಾ ಇತ್ತು 10 ಗಂಟೆ ಅಂದ್ರೆ ಸ್ಕೂಲ್ಗೆ ಹೋಗಿಲ್ಲ ನಾನು, ಹೋಗಿಲ್ವಾ? ಸ್ಕೂಲ್ಗೆ ಹೋಗಿಲ್ಲ ನಾನು. ಓಕೆ ಓಕೆ ಓಕೆ. ಸ್ಕೂಲ್ ಹೆಂಗೈತೆ ಅಂತ ಸ್ಕೂಲ್ ಮೆಟ್ಲೆ ಎತ್ತಿಲ್ಲ ನಾನು, ಇರೋದ್ ಹೇಳ್ಬೇಕಂದ್ರೆ ಸ್ಕೂಲು ಯಾವ್ದು ಇಲ್ಲ ನಾನು. ಯಾರ ಅಪ್ಪಟ ಅಭಿಮಾನಿ ಸರ್ ನೀವು? ನಾನು ಇಬ್ರು, ರಾಜ್ಕುಮಾರ್, ಅಂಬರೀಷ್ ಇಬ್ರು. ಸೆಕೆಂಡ್ ಬಂದು ಬಾಲಗಂಗಾಧರ ಸ್ವಾಮೀಜಿ ಗುರುಗಳು ನನಗೆ. ಅಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ ನನಗೆ. ಗುರುಗಳು ಒಂದು ದೇವರಾಗೆ 3 ಜನ ನೋಡ್ತಾ ಇದ್ದೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಯಾರು ಇಲ್ಲ. ಎಲ್ಲಾ ಸಿನಿಮಾಗಳು ಎಲ್ಲಾ ಫಿಲಮ್ ನೋಡ್ತೀನಿ, ಎಲ್ಲಾರ್ದು ನೋಡ್ತೀನಿ. ನಮ್ ಜಾಸ್ತಿ ಇರೋದು 3 ಜನನೇ. ಇವಾಗ ಪುನೀತ್ ಹತ್ರ ನಾವು ಇದ್ದೋ, ಅವ್ರು ಸ್ವತಃಗಿದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಯಾಕೆ ಜೊತೆಲಿದ್ದು ತೀರೋದ್ರು ಅವರು, ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಜೊತೆಲೇ ಇದ್ದು ಸ್ವಲ್ಪ 3 ವರ್ಷ ಓಡಾಡ್ಕೊಂಡು ಅವ್ರ ಜೊತೆಲಿ ಏನೋ ಒಂದು ಕೆಲಸ ಮೇಲೆ ಓಡಾಡ್ದು, ನಮಗೂ ಅವ್ರ ಹಾಲಿಲ್ಲ, ತೀರೋದ್ರು ಪಾಪ. ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ. ಇವಾಗ್ಲೂ ಕೂಡ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ ನಾವು. ಫಿಲಮ್ ಯಾವ್ದೇ ಬಂದ್ರು ಫಸ್ಟ್ ದಿವಸ ಮಾನ್ಯಸೋಗಿ ಹೋಯ್ತೀವಿ, ಇಲ್ಲ ಮ್ಯಾಟ್ನಿಗೆ ಹೋಯ್ತೀವಿ. ಫಸ್ಟ್ ಫಿಲಮ್ ಯಾರದೇ ರಿಲೀಸ್ ಆದ್ರೆ ಮಾನ್ಯಸೋ ಮ್ಯಾಟ್ನಿ ಫಸ್ಟ್ ಫಿಲಮ್ ನೋಡ್ತೀವಿ. ಇವತ್ತೂ ನಾವು ಇಲ್ಲ ನೋಡಲ್ಲ ಅಂತಲ್ಲ. ಬೆಂಗಳೂರಲ್ಲಿ ಇದ್ರೆ ಫಿಲಮ್ ನೋಡ್ತೀನಿ, ಊರಲ್ಲಿದ್ರೆ ಫಿಲಮ್ ನೋಡಲ್ಲ ನಾನು. ಊರಿಗೆ ಹೋದ್ರೆ 15 ದಿವಸಕ್ಕೆ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಬರ್ತೀನಿ ಬೆಂಗಳೂರಿಗೆ. ಅದು ಬಿಟ್ರೆ ಬೆಂಗಳೂರು ಬರಲ್ಲ ನಾನು, ಅದನ್ನ ಫ್ರೀ ಆಗಿರ್ತೀನಿ. ನೀವ್ ಹೇಳಿದ್ರಿ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತ, ಯಾವ್ದಾದ್ರು ಒಂದು ಡೈಲಾಗ್ ಏನಾದ್ರು ಅಯ್ಯೋ ಅವೆಲ್ಲ ಹೇಳಕ್ ಬರಲ್ಲ ಅಮ್ಮ, ಅದೆಲ್ಲ ಹೇಳಕ್ ಬರಲ್ಲ. ಸಾಂಗ್ ಏನಾದ್ರು ಗೊತ್ತಾ? ಇಲ್ಲ ಮೇಡಮ್, ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಓದಿಲ್ಲ ಸುಮ್ನೆ, ಯಾಕೆ ಅವೆಲ್ಲ ಮರೆ. ಕನ್ನಡಕ್ಕೆ ನಾವೇ ಕೊಂದಂಗ ಆಯ್ತದೆ, ಗೊತ್ತಿರ್ಬೇಕು, ಆಡ್ಬೇಕು. ಇಲ್ಲ ಸುಳ್ಳೆಲ್ಲ ಆಡ್ಬಾರ್ದು, ನಮ್ಗೆ ಇಷ್ಟ ಇಲ್ಲ ಹಂಗೆಲ್ಲ ಹೇಳಕ್ಕೆ. ಒಬ್ರ ಮೇಲೆ ಹೇಳೋಬೇಡ್ದು, ತಪ್ಪು ಮಾಡ್ಬಾರ್ದು, ಅವಮಾನ ಮಾಡ್ಬಾರ್ದು. ಸರ್ ಈಗ ಮೊದ್ಲೆಲ್ಲ ಎಷ್ಟಿತ್ತು ಅಂತ 2300 ಇದು ಚಿತ್ರಮಂದಿರಗಳಿತ್ತು, ಬಟ್ ಈಗ 600 ಥಿಯೇಟರ್ ಮಾತ್ರ ಆಗಿದೆ. ಯಾಕಿರ್ಬೋದು ಸರ್? ಯಾಕಂದ್ರೆ ಫಿಲಮ್ನವ್ರು ಥಿಯೇಟರ್ಗಳಿಗೆ ಇವಾಗ ಮಾಲ್ಗಳು ಬಂದ್ಬಿಡ್ತಲ್ಲಮ್ಮ. ಒಂದು ಥಿಯೇಟರ್ ಜಾಗದಲ್ಲಿ ಮಾಲು ಮಾಡಿ 4 ಥಿಯೇಟರ್ ಮಾಡ್ತಾರೆ, 4 ಬ್ಯಾನರ್ ಮಾಡ್ತಾರೆ. ಸಂಪಾದನೆ ಜಾಸ್ತಿ ಆಯ್ತು ನೋಡ್ತಾರೆ. ಥಿಯೇಟರ್ ಬಂದು ಹಳೇದು ಬಂದು ಒಂದೇ ಸಂಪಾದನೆ, ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್. ಥಿಯೇಟರ್ ಬಂದು 1 ಎಕರೆ ಜಾಗ ಇಕ್ಕದಕ್ಕೂ ಅಷ್ಟೇ, ಇವಾಗ ಮಾಲ್ ಕಟ್ಟಿರೋ ಜಾಗಕ್ಕೂ ಅಷ್ಟೇ. ಮಾಲಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೆ. ಥಿಯೇಟರ್ 4 ಥಿಯೇಟರ್ 300 ಸೀಟ್ ಹಾಕ್ತಾನೆ, ಅಲ್ಲೊಂದು ಥಿಯೇಟರ್ ಮಾಡ್ತಾನೆ. 300 ಸೀಟ್ ದೊಡ್ಡದು, ನಿಮ್ಗೆ 600 ಸೀಟ್ 800 ಸೀಟ್ ದೊಡ್ಡದು ಹೇಳಿ. 800 ದೊಡ್ಡದು, ಇದು 300 ಹಾಕ್ತಾನೆ. 4 ಬ್ಯಾನರ್ ಮಾಡ್ತಾನೆ. ಅದೇನಾಯ್ತು, ಟಿಕೆಟ್ ಬೆಲೆ ಜಾಸ್ತಿ ಆಯ್ತದೆ. ಫಿಲಮ್ ನೋಡಕ್ ಇಂಟ್ರೆಸ್ಟ್ ಪಡಲ್ಲ ಯಾರನ್ನು. ಇವಾಗ ನಾವು 110 ರೂಪಾಯಿ ಕೊಟ್ಟು ಇಲ್ಲಿ ಪಿಕ್ಚರ್ ನೋಡ್ತೀವಿ, ಅಲ್ಲಿ 300 ರೂಪಾಯಿ ಕೊಟ್ಟು ನೋಡ್ತೀರಾ? ನೋಡಲ್ಲ ಯಾರು. ಮಾಲ್ಗೆ ಹೋಗಿ ಯಾರು ಬೇಕಾದವ್ರು ಯಾರೋ ಮಾಡ್ತಾರೋ ನೋಡ್ತಾರೆ. ಸಣ್ಣ ಪುಟ್ಟವ್ರನ್ನ ಹೋಗಕ್ಕೆ ಮಾಲ್ಗೆಲ್ಲ ಹೋಗಕ್ಕಾಗಲ್ಲ. ಮಿನಿಮಮ್ ಥಿಯೇಟ್ರಲ್ಲೇ ಪಿಕ್ಚರ್ ನೋಡ್ಬೇಕು. ಮಾಲ್ಗೆಲ್ಲ ಪಿಕ್ಚರ್ ನೋಡಕ್ ಯಾರ ಕೈಲೂ ಆಗಲ್ಲ. ನನ್ನ ಹತ್ರ ಇದ್ರು ನಾನೇ ಹೋಗಲ್ಲ. ಏನಕ್ಕೆ ಹೋಗ್ಬೇಕು? ಅಲ್ಲಿ 500 ರೂಪಾಯಿ, ಒಂದೊಂದ್ಸತಿ 800 ರೂಪಾಯಿ ಟಿಕೆಟ್ ಇರ್ತೈತೆ. 800 ರೂಪಾಯಿ ಏನು ಕೊಡೋಣ, ನಾನು 110 ರೂಪಾಯಿ ಕೊಟ್ಟು ಬಾಲ್ಕನಿಗೆ ಇಲ್ಲೇ ಹೋಗ್ತೀನಿ ಬಿಡು ಅಂತ ಬರ್ತೀನಿ. ಮಾಲ್ಗೆಲ್ಲ ಹೋಗಿಲ್ಲ ನಾನು. ಹೋಗಿದ್ದೀನಿ ಬೇರೆಯವ್ರ ಜೊತೆ, ನಮ್ಗೆ ಟಿಕೆಟ್ ಫ್ರೀ ಬರ್ತೈತೆ ಏನೋ ಒಂದ್ ಕಡೆಯಿಂದ, ಅವಾಗ ಹೋಗಿದ್ದೀನಿ. ಥಿಯೇಟ್ರಿಗೂ ಫಿಲಮ್ ಫ್ರೀ ಬರ್ತೈತೆ, ಹೋಗಿದ್ದೀವಿ. ಕಾಸು ಕೊಟ್ಟು ನೋಡಿದೀವಿ, ಒಂದೇ ತರ ಅಲ್ಲ, ಎರಡೂ ಮಾಡಿದೀವಿ. ಅದೆಲ್ಲ ಥಿಯೇಟರ್. ಒಂದಷ್ಟು ಜನ ಹೇಳ್ತಾ ಇರೋದು ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ಅನ್ನೋದು. ಯಾಕಿರ್ಬೋದು ಸರ್ ನಿಮ್ ಪ್ರಕಾರ? ಅಮ್ಮ ಓಡ್ತಾ ಇಲ್ಲ ಅಂತೆಲ್ಲ, ಓಡ್ತೈತೆ, ಓಡಕ್ ಬಿಡಲ್ಲ ಜನ. ಯಾಕಿರ್ಬೋದು? ನೀನ್ ಬೆಳೆದ್ಬಿಟ್ರ. ಪ್ರಭಾಕರ್ ಮಗನ್ ಫಿಲಮ್ ಹೆಂಗಿದೆ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಕೇಳಿ, ನೀವು ನೋಡಿದ್ರ ಹೆಂಗಿದೆ ಪಿಕ್ಚರ್? ಮದು ಚೆನ್ನಾಗಿದೆ. ಅದು ಕಿರಿಕಿರಿ ಮಾಡ್ತಾವ್ರೆ ಪಾಪ. ಎಲ್ಲೋ ಇದ್ದನ್ ಬಂದು ಪಾಪ ಮಾಡ್ಬಿಟ್ರೆ ನೆಕ್ಸ್ಟ್ ಬರೋ ಹೀರೋರ್ಗೆ ಎಲ್ಲರೂ ಬೆಳಿಬೇಕು. ಒಬ್ನೇನೋ ಬೇಡ, 10 ಜನ ಇದ್ರೆ ಫಿಲಮ್, 10 ಜನ ಹೀರೋ ಇದ್ರೆ ಫಿಲಮ್. ಒಬ್ಬ ಹೀರೋದಲ್ಲಿಂದ ಬದುಕಕ್ಕಾಗಲ್ಲ. ದುಡ್ಡು ಹಾಕೋರು ಸುಮ್ಮನೆ ಹಾಕಕ್ಕಾಗಲ್ಲ. ಇವಾಗ ದುಡ್ಡು ಅವ್ನು ಸಾಲ ಮಾಡಿರ್ತಾನೋ, ಮನೆ ಪತ್ರ ಅಡ ಇಕ್ಕಿರ್ತಾನೋ. ಒಬ್ಬ ಫರ್ಟಿಜರ್ಗೆ ಎಷ್ಟು ಹಿಂಸೆ ಇದೆಯಾ ಗೊತ್ತಾ? ಅವ್ನು ಓಡ್ಲಿಲ್ಲ ಅಂದ್ರೆ ಮನೆ ಮಠ ಮಾಡ್ಬಿಟ್ಟು ಓಡಾಯ್ತಾನೆ. ಓಡೋಗ್ಬಿಟ್ಟವ್ರೆ ಎಷ್ಟೋ ಜನ ಫರ್ಟಿಜರ್ಗಳು. ಒಬ್ರ ಮೇಲೆ ಹೇಳಕ್ಕಾಗಲ್ಲ ಅವೆಲ್ಲ. ಸರ್ ಈಗ ಎಲ್ರು ಕೂಡ ಸಿನಿಮಾ ಪ್ರಿಯರ್ ಇದ್ದೇ ಇರ್ತಾರೆ. ನೀವು ನಿಮ್ಮ ಬಾಲ್ಯದ ಜೀವನದಲ್ಲಿ ಯಾವ ತರ ಸಿನಿಮಾ ಪ್ರಿಯರ್ ಆಗಿದ್ರಿ? ನಾನು ತುಂಬಾ ಚಿತ್ರಗಳನ್ನ ನೋಡ್ತಾ ಇದ್ದೆ. ಅತಿ ಹೆಚ್ಚು ಚಿತ್ರಗಳು ನಾವು ನೋಡೋದೇ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕಂದ್ರೆ ನಮ್ಮ ರಾಜ್ಕುಮಾರ್ ಅಂದ್ರೆ ಜೀವ. ನೀವು ನೋಡಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಸೂಜಿನಲ್ಲಿ ಸುಚ್ಕೊಂಡು ರಾಜ್ಕುಮಾರ್ ಅಂತ ಹಚ್ಚಾಕ್ಸ್ಕೊಂತ, ಅಷ್ಟು ಹುಚ್ಚ ಅಭಿಮಾನ ನಮ್ಗೆ ರಾಜ್ಕುಮಾರ್ ಅಂದ್ರೆ. ರಾಜ್ಕುಮಾರ್ ಫಿಲಿಮು ಒಂದು ಯಾರಿವನು ಶೂಟಿಂಗ್ ನಡೀತಾ ಇತ್ತು. ಆಗ ಊಟಿನಲ್ಲಿ ಗಲಾಟೆ ಆಗ್ಬಿಟ್ಟಿತ್ತು. ರಾಜ್ಕುಮಾರ್ ಇದಾಗ್ಬಿಡ್ತು ಅಂತೇಳಿ ಗಲಾಟೆ ಆಯ್ತು. ಇಡೀ ಕರ್ನಾಟಕ ದಗ್ಗೆದ್ದಿದ್ರು. ಆ ಥರ ಹುಚ್ಚ ಅಭಿಮಾನಿಗಳಿದ್ರು. ಕನ್ನಡ ಚಿತ್ರನ ಅವರು ಅಷ್ಟೇನೆ
ಕನ್ನಡ ಗೋಕಾಕ್ ಚಳವಳಿಗೆ, ಕನ್ನಡದ ವಿಚಾರಗಳು ಬಂದಾಗ, ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದಾಗ ಬೀದಿಗೆ ಬರ್ತಾ ಇದ್ರು. ಅಂತ ಒಬ್ಬ ಶ್ರೇಷ್ಠ ಕಲಾವಿದರು ರಾಜ್ಕುಮಾರ್. ರಾಜರ ಆಕ್ಟಿಂಗ್ ಇಂದ ರಾಕ್ಷಸನ ಆಕ್ಟಿಂಗ್ ಗಂಟ ಯಾವ್ದು ಕೊಟ್ಟರು ನೀರು ಕುಡ್ದಂಗೆ ಮಾಡ್ತಾ ಇದ್ರು. ಅಂತ ದೊಡ್ಡ ಒಂದು ಕಲಾವಿದರನ್ನ ನಾವು ಇನ್ನು ಮುಂದೆ ನೋಡೋಕ್ಕೂ ಆಗಲ್ಲ, ನಾವು ನೋಡಲೂ ಇಲ್ಲ. ಅದಕ್ಕಾಗಿ ನಾವು ರಾಜ್ಕುಮಾರ್ ಅಂದರೆ ಇವತ್ತಿಗೂ ಜೀವ. ಪೌರಾಣಿಕ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಬಾಂಡ್ ಫಿಲಿಮ್ ಆಗ್ಬೋದು, ಆಮೇಲೆ ಲವ್ ಸ್ಟೋರಿಗಳಾಗ್ಬೋದು, ಯಾವುದು ಆಕ್ಟಿಂಗ್ ಕೊಟ್ಟರು ಪ್ರತಿಯೊಂದು ನೀಲಾಜಲವಾಗಿ ಮಾಡೋಂಥ ಒಬ್ಬ ಕಲಾವಿದ ಇದ್ದ ಅಂದರೆ ಅದು ರಾಜ್ಕುಮಾರ್. ಒಂದೇ ಭಾಷೆಯಲ್ಲಿ ಕನ್ನಡದಲ್ಲೇ ಮಾಡ್ಕೊಂಡು ಕರ್ನಾಟಕದಲ್ಲೇ ಉಳ್ಕೊಂಡಿದ್ದರು ಅವರೊಬ್ಬರೇ. ಇನ್ನೆಲ್ಲ ಇದ್ದಾರೆ, ಅವರು ಕನ್ನಡಕ್ಕೆ ಬಿಟ್ಟು ಬೇರೆ ಭಾಷೆನ ಚಿತ್ರ ಮಾಡಿದ್ದು ನಾವು ಕೇಳಲಿಲ್ಲ, ನೋಡಲಿಲ್ಲ. ಅಂತ ಒಬ್ಬ ಕಲಾವಿದ, ಅವ್ರಿಗೆ ಅಭಿಮಾನಿ ಆಗಿರೋದು ನನ್ನ ಹೆಮ್ಮೆ. ಓಕೆ, ನೀವು ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಮೊದಲ ಚಿತ್ರ ಯಾವ್ದು ನೋಡಿದ್ದು ಅವ್ರದ್ದು ಅನ್ನುವಂಥದ್ದು? ನಾನು ಮೊದಲು ಚಿತ್ರ ನನಗೆ ಜ್ಞಾನ ಬಂದಾಗ ನೋಡಿದ್ದೆ ನಾನು ವೀರಕೇಸರಿ. ಓಕೆ, ಅವಾಗ ಎಷ್ಟು ವರ್ಷ ಆಯ್ತು ನಿಮ್ಗೆ? ನಾನು ಅವಾಗ ಒಂದು 10 ವರ್ಷದ 8 ವರ್ಷದ ಹುಡುಗ ಇರ್ಬೋದು. ನಮ್ಮ ಊರಲ್ಲಿ ಒಂದು ಚಿಕ್ಕದು ರಾಜಶೇಖರ್ ಥಿಯೇಟ್ರ್ ಅಂತಿತ್ತು. ಅಲ್ಲಿ ರಾಜಶೇಖರ್ ಥಿಯೇಟ್ರಿಗೆ ಅದು ನೆನಪಿಲ್ಲ, ಸೀಟ್ಗಳು ಹಾಕಿದ್ರು. ಒಂದು ಆವಾಗೆಲ್ಲ ನಮಗೆಲ್ಲ 50 ಪೈಸಾನ 4 ಹಣ್ಣಿನ ಚೇರು, ಒಂದು 20 ಪೈಸಾ 30 ಪೈಸಾ ನೆಲ ಅಂತ ಇತ್ತು. ಅಲ್ಲಿ ಹೋಗಿ ನಾವು ಕುತ್ಕೊಂಡು ಚಿತ್ರ ನೋಡ್ತಾ ಇದ್ವಿ. ನಂಗೆ ನೆನಪಿರಂಗೆ ಅದೇ ನಾನು ದುಡ್ಡು ಕೊಟ್ಟು ನೋಡಿದ ಮೊದಲನೇ ಚಿತ್ರ ವೀರಕೇಸರಿ. ಇವಾಗ ಮೊದ್ಲೆಲ್ಲ ಹೆಂಗೆ ಅಂದ್ರೆ ಮನೇಲಿ ಬಿಡ್ತಾ ಇರ್ಲಿಲ್ಲ, ನೀವ್ ಏನಂತ ಹೇಳಿ ಏನಂತ ಸುಳ್ಳು ಹೇಳಿ ಹೋಗಿದ್ರಿ ಸಿನಿಮಾಗೆ? ನಾವು ಹಳ್ಳಿ ಕಡೆ ಇದ್ದವರು. ಪಿಕ್ಚರ್ಗಾಗಿ ನಾವೇನ್ ಮಾಡ್ತಾ ಇದ್ದೋ, ಹೊಂಗೆಕಾಯಿ ಅಂತ ಬರ್ತೈತೆ, ಹೊಂಗೆ ಮರ ನೋಡಿದಿರಲ್ಲ, ಹೊಂಗೆ ಬೀಜ ಗುಡ್ಡ ಹಾಕ್ತಾ ಇದ್ದೋ, ಹುಣಸೆ ಬೀಜ ಗುಡ್ಡ ಹಾಕ್ತಾ ಇದ್ದೋ. ಅದನ್ನೆಲ್ಲ ತಗೊಂಡೋಗಿ ಒಂದು ಸೆಟ್ರ್ ಅಂಗಡಿಗೆ ಮಾರಿ, ಸಾಸಿವೆ ಹೊಲದಲ್ಲಿ ಸಾಸಿವೆ ಇರೋದು, ಅವರೆಕಾಯಿ ಇರೋದು, ಅದನ್ನೆಲ್ಲ ಕಿತ್ತಿ ಮಾರ್ಬಿಡ್ತಾ ಇದ್ದೋ ಸಿನಿಮಾಗೋಸ್ಕರ. ಮಾರ್ಬಿಡೋದು, ಕುಂಬಳಕಾಯಿ ಕದ್ಬಿಡೋದು, ಎಳ್ನೀರು ಕದ್ಬಿಡೋದು, ಚಿಕ್ಕ ಬಾಲ್ಯದ ಇದು ಅವೆಲ್ಲ ತಗೊಂಡೋಗಿ ಮಾರ್ಬಿಟ್ಟು ಪಿಕ್ಚರ್ ನೋಡೋದು. ಅಂತ ಕ್ರೇಜ್ ಅಷ್ಟೇನೆ. ಹಂಗಂತೇಳಿ ನಾವು ಕಳ್ರಲ್ಲ, ಅದೊಂದು ಯಾಬಿ. ಹಲಸಿನ ಹಣ್ಣು ಎಲ್ಲ ಚೆನ್ನಾಗೈತೆ ಅಂದ್ರೆ ಕಿತ್ಕೊಂಬಂದು ತಿನ್ಬಿಡೋದು. ಸೂಪರ್ ಆಗಿತ್ತು. ಒಂದು ಉಲ್ಲಾಮಿ ಅಂತ ಬರುತ್ತೆ, ಹಸುಗಳು ಹಾಕ್ತಾರೆ, ಉಲ್ಲಾಮಿಯಲ್ಲಿ ಮಡಗ್ಬಿಟ್ಟು ಗಮ್ಮನ್ನೋದು. ಅದು ಅವಾಗ ಕಿತ್ಕೊಂಡ್ಬಂದು ಹಲಸಿನ ಹಣ್ಣು ತಿನ್ಬಿಡೋದು ಎಲ್ಲ ಕೊಯ್ಕೊಂಡು. ಅದು ನಮ್ಮ ಹಲಸಿನ ಹಣ್ಣು ಯಾರೋ ಕಿತ್ಕೊಂಡ್ಬಿಟ್ರು, ಅವೆಲ್ಲ ಸರ್ವೇ ಸಾಮಾನ್ಯ. ಅಷ್ಟಕ್ಕೆ ನಮ್ಮ ಜೀವನ. ಏನಾದ್ರು ತಿನ್ನೋ ಪದಾರ್ಥ ಅಂಥವು ಹಳ್ಳಿ ಕಡೆ ಜೀವನದಲ್ಲಿ ಮಾಡಿದ್ದೀವಿ. ಅದು ಬಿಟ್ಟರೆ ನಾವು ಮಿಕ್ಕಂಗೆಲ್ಲ ರಾಜ್ಕುಮಾರ್. ಈ ರಾಜ್ಕುಮಾರ್ ಪಿಕ್ಚರ್ ಥರ ಯಾರು ಮಾಡೋಕ್ಕಾಗಲ್ಲ. ಸಂಪಾದನೆ ಎಲ್ಲ ಪ್ರತಿಯೊಂದು ಸಮಾಜದವರು, ಪ್ರತಿಯೊಂದು ಏಜವರು, ಪ್ರತಿಯೊಬ್ಬರು ಕುತ್ಕೊಂಡು ನೋಡೋಂಥ ಪಿಕ್ಚರು. ತುಂಬ ಅರ್ಥಗರ್ಭಿತ ವಿಚಾರಗಳನ್ನ ರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ಇರೋದು. ಒಳ್ಳೆ ಸಂಭಾಷಣೆ ಇರೋದು, ಒಳ್ಳೆ ಫೋಟೋಗ್ರಫಿ ಇರೋದು, ಒಳ್ಳೆ ನಟನೆ ಇರೋದು, ಯಾವುದು ಹೊಲಸು ಇನ್ನೊಂದು ನೋಡಿಸ್ತಾ ಇರಲಿಲ್ಲ. ತುಂಬ ಚೆನ್ನಾಗಿರೋದು, ಅರ್ಥಗರ್ಭಿತ ಅಂತ ವಿಚಾರ. ನೋಡಿ, ಹುಲಿ ಹಾಲಿನ ಮೇವು ಚಿತ್ರ ನೋಡಿದ್ದೀರಾ? ಅದರಲ್ಲಿ ಒಂದು ಹಾಡಿದೆ, ಎಷ್ಟು ಚಿ ಉದಯಶಂಕರ್ ಅವ್ರ ಸಾಹಿತ್ಯ ಅಂತ ಅನಿಸುತ್ತೆ. ಎಷ್ಟು ಮುದ್ದಾದ ಹಾಡು, ಎಷ್ಟು ಚೆನ್ನಾಗಿದೆ ಹಾಡು ಅಂದರೆ ಅದು ರಿಲೀಸ್ ಕೇಳಿ, ನೀವು ಹೇಳ್ತೀನಿ ಬೇಕಾದ್ರೆ. ಆಸೆ ಏಳುವಾಸೆ ಹೇಳಲಾರೆ ನಾನು ತಾಳಲಾರೆ, ನನ್ನ ಇನಿಯ ನಾಟ ಆ ಕೆನ್ನೆಗೆ ಚಿಂಗುಟಿಯನು ನೋಟ ತುಟಿಯಲಿ ಅವನಾಟ ನಡುವಲಿ ಮಿಂಚು ಮೈಯಲಿ ಹಿತವಾದ ನೋವಲಿ ಸುಖವ ನೀಡಿದೆ ನೀ ಸ್ವರ್ಗವ ತೋರಿದೆ. ಎಷ್ಟು ಇದೆ ಅಲ್ವಾ, ಅದ್ಭುತ ಇದೆ ಅದು. ಅದರಲ್ಲಿ ಎಲ್ಲ ರೀತಿ ಇದೆ. ಅದು ಹೊಲ್ಸಾಗಿ ಕಾಣೋದು. ಅದು ಅಷ್ಟು ಆ ಸಾಹಿತ್ಯಗೆ ಅಷ್ಟು ಗೌರವ ಕೊಡೋರು. ಈಗಿನ ಸಾಹಿತ್ಯ ಎಲ್ಲ ಓಪನ್ ಸಾಹಿತ್ಯಗಳು, ಇದ್ರನ್ನೆಲ್ಲ ಏನು ಹೇಳೋಕ್ಕಾಗೋದಿಲ್ಲ. ಒಂದು ರಸಿಕತೆನೇ ಇರೋದು ಚಿತ್ರದಲ್ಲಿ. ಏನು ಬೇಕೋ ಎಲ್ಲ ಹಾಸ್ಯ ಪ್ರತಿಯೊಂದು ತುಂಬಿರೋದು. ನೋಡಿದಾಗ ಮನೋರಂಜನೆ ಆಗೋದು, ಅದಕ್ಕೆ ಒಂದು ತೃಪ್ತಿ ಆಗೋದು.